ಸೊ ಫಸ್ಟ್ ಆಫ್ ಆಲ್ ಅಯೋಗ್ಯ 2ಗೆ ಒಂದು ದೊಡ್ಡ ಪಿಲ್ಲರ್ ಅಂದ್ರೆ ನಮ್ಮ ಡೈರೆಕ್ಟರ್ ಮಹೇಶ್ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡು, ಬಿಕಾಸ್ ಆಲ್ರೆಡಿ ಅಯೋಗ್ಯ 1 ತುಂಬಾ ಒಳ್ಳೆ ಸಕ್ಸಸ್ ಆಗಿರೋ ಒಂದು ಪಿಕ್ಚರು. ಸೊ ಪಾರ್ಟ್ 2 ಅನ್ನೋವಾಗ ಅದಕ್ಕಿಂತ ಬೆಟರ್ ಆಗಿರ್ಬೇಕೆ ಹೊರತು ಏನಾದ್ರೂ ಸ್ವಲ್ಪ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಸೊ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡ್ರು. ಅಂಡ್ ವೆರಿ ಸಿನ್ಸಿಯರ್ ಮ್ಯಾನ್, ಹಂಬಲ್ ಪರ್ಸನ್ ಅಂಡ್ ಮೈ ಗ್ರೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ ವಿಷನ್ಗೆ ಹಿಂದೆ ಸಪೋರ್ಟ್ ಮೇನ್ ಬೇಕಂದ್ರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುನೇಗೌಡ ಅವರು. ಈ ಪಿಕ್ಚರ್ ಅಲ್ಲೂ ಕ್ಲೈಮ್ಯಾಕ್ಸ್ ಫೈಟು ಅರ್ಜುನ್ ಡೀಟೇಲ್ಸ್ ಹೇಳಿಲ್ಲ, ಫೈಟ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಕಮರ್ಷಿಯಲ್ ಸೆಟಪ್. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಟೋಟಲ್ ಸಾಂಗ್ಸ್ ನೀವು ನೋಡಿದೀರಾ, ಎಲ್ಲೂ ನೋ ಕಾಂಪ್ರಮೈಸ್. ಸೊ ಥ್ಯಾಂಕ್ ಯು ಮುನಿಗೌಡ ಅವರೇ. ಆಮೇಲೆ ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಆಮೇಲೆ ನಮ್ಮ ಸ್ಟಾರ್ ಕಾಸ್ಟ್ ನಿಮ್ಮಿಬ್ಬರನ್ನು ಬಿಟ್ಟು ಆಮೇಲೆ ಬರ್ತೀನಿ. ನಮ್ಮ KR ಪೇಟೆ ಆಗಿರ್ಬೋದು, ಗಿರಿಯ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ತಬಲಾ ನಾಣಿ, ನಮ್ಮ ಸಾಧು ಕೋಕಿಲ, ಎಲ್ರ ಜೊತೆಯಲ್ಲಿ ಎಲ್ರಿಗೂ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸತೀಶ್ ಅವರು. ಸತೀಶ್ ಅವರು ಫ್ಯಾಂಟಾಸ್ಟಿಕ್. ಇದು 3ನೇ ಕಾಂಬಿನೇಷನ್ ಅನ್ಕೋತೀನಿ ನಾವಿಬ್ಬರು. ಸೊ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಆಲ್ವೇಸ್ ಡಿಲೈಟ್ ವರ್ಕಿಂಗ್ ವಿತ್ ಯು. ಅಂಡ್ ರಚಿತಾ ರಾಮ್ ಅವರು, ಇಟ್ ಇಸ್ ಪ್ಲೆಷರ್ ಟು ಆಕ್ಟ್ ವಿತ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ಸಕ್ಸಸ್. ಸರ್, ಬಟ್ ಆಕ್ಚುಲಿ ಈ ಸಿನಿಮಾ ಒಪ್ಕೊಳ್ಳೋಕೆ ಸರ್, ಅಂದ್ರೆ ಪಾರ್ಟ್ 2 ಒಪ್ಕೊಳ್ಳೋಕೆ ಮುಖ್ಯ ಕಾರಣ ಯಾರು? ಸತೀಶ್ ಅವರ ಇಲ್ಲ ಮಹೇಶ್ ಅವರ? ಅಯೋಗ್ಯ 2 ಅವರಿಬ್ಬರಿಗಿಂತ ಇದು ನೀವ್ ಏನ್ ಹೇಳಿದ್ರು ಬೈದಂಗೆ ಆಗ್ತಿದೆ ಸರ್. ಹೋಗ್ಲಿ ಬಿಡಿ, ಪರವಾಗಿ ಕೇಳ ಅವಾಗಿಂದ. ಬಟ್ ಆದ್ರೂ ಸರ್, ಈ ಒಂದು ಸಿನಿಮಾದಲ್ಲಿ ಬಚ್ಚೇಗೌಡರು ಏನ್ ಮಾಡಿರ್ಬೋದು ಅನ್ನೋ ಕುತೂಹಲ ತುಂಬಾ ಜನರಿಗಿದೆ, ನನಗೂ ಇದೆ. ಅಂದ್ರೆ ಈ ಸಲ ವಿಲನ್ ಆಗಿರ್ತಾರೆ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ತಲೆ ಕೆಟ್ಟೋಗ್ತಾರೆ ಸರ್. August 7th ಥಿಯೇಟರ್ ಅಲ್ಲಿ ಚಿತ್ರಮಂದಿರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಎಸ್ ಸರ್. ಬಟ್ ಅವಾಗಿಂದ ಅಯೋಗ್ಯ 2 ಡೈಲಾಗ್, ನೀನು ಬಚ್ಚ, ನಾನು ಬಚ್ಚೆ ಗೌಡ. ಥ್ಯಾಂಕ್ ಯು. ಇನ್ಮೇಲಿಂದ ಆರ್ಮುಗ ಡೈಲಾಗ್ ಯೂಟ್ಯೂಬ್ ಅಲ್ಲಿ ನೋಡು ಸರ್. ನೋಡಿದ್ರು ಅವನು ಹೆಂಗ್ ಒಳ್ಳೆದು ಹೇಳಿ ಸರ್. ಓಪ್ಪ ಓಪ್ಪ, ಓ ಶಾಂತಿ ಶಾಂತಿ. ರೊಚ್ಚಿಗೆ ತುಂಬಿದವ್ರೆಲ್ಲ ಗಂಡ ಹೆಣ್ಣ ಯಾರು? ಹಾ ಸರಿ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದ ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ, ಕರಿಗಿಗೆ ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುತ್ತೇವೆ, ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಅಯೋಗ್ಯ 2 ಕೋಟೆ ಕಣೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.